ಲೂಯ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಓಕೆ, ಸೊ ನನ್ನ ಹೆಸರು ನೆವಿಲ್ ಅಂತ, ನೆವಿಲ್ ಋತಿಕ್. ನಾನು ಮೂಡಿಗೆರೆಯಿಂದ ಬಂದಿರೋದು, ಚಿಕ್ಕಮಂಗ್ಳೂರಲ್ಲಿರೋದು ನಾನು. ನಾನು ನಿಮ್ಮ ಥರನೇ ಒಂದು ಲೈಫಲ್ಲಿ ಬಿದ್ದು 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 ಎದ್ದು ಬಂದವನು. ಎಬ್ಸಿದ್ದು ದೇವ್ರು, ನಾನು ಎದ್ದು ಬಂದಿಲ್ಲ, ದೇವರು ನನಗೆ ಎಬ್ಸಿರೋದು. ನೀವೇನೀಗ ಪ್ರಾಬ್ಲಮ್ಸಲ್ಲಿ ಹೋಗ್ತಾ ಇದ್ದೀರ, ಅದೇ ಥರ ನನಗೂ ಒಂಥರ ಪ್ರಾಬ್ಲಮ್ಸ್ ಇತ್ತು. ಮೆಂಟಲ್ ಪ್ರಾಬ್ಲಮ್ಸ್ ಆಗಲಿ ನನಗೆ, ಅಥವಾ ದುಡ್ಡಿನ ಪ್ರಾಬ್ಲಮ್ ಆಗಲಿ, ಅಥವಾ ಒಂದು ಪ್ರೀತಿ ಬಗ್ಗೆಯ ಪ್ರಾಬ್ಲಮ್ ಆಗಲಿ, ಎಲ್ಲ ಥರ ಪ್ರಾಬ್ಲಮ್ಮು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಿದ್ದೆ ಈ ಸಣ್ಣ ವಯಸ್ಸಲ್ಲಿ. ನಾನು ನಂದು 10th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಫಾದರ್ ಆಗೋಕ್ಕೆ ಹೋಗಿದ್ದೆ. ನನಗೆ ನಮ್ಮ ತಂದೆ ಮನೆಯಲ್ಲೆಲ್ಲ ಪ್ರೇಯರ್ ಮಾಡಿಬಿಟ್ಟು ನನಗೆ ಕಳಿಸಿದ್ರು ಫಾದರ್ ಆಗು ಅಂತ. ಹೋದೆ, ನನಗೆ ಇಷ್ಟ ಇರಲಿಲ್ಲ, ದೇವ್ರ ಕರೆ ಅಂತ ಹೋಗಿದ್ದೆ. 4 ವರ್ಷ ನಾನು ಸೆಮಿನರಲ್ಲಿದ್ದೆ. ಸೆಮಿನರಲ್ಲಿ ಇದ್ದಾಗ ನಾನು ನಂದು ಕಾಲೇಜ್ ಕೂಡ ಓದ್ತಾ ಇದ್ದೆ. PUC 2 ವರ್ಷ ಆಯಿತು, ಡಿಗ್ರಿ 2 ವರ್ಷ. 1 ವರ್ಷ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ನಾನು ಏನೋ ಆಗಲಿ ಇರಲಿ ಅಂತ ಹತ್ಕೊಂಡು ಇದ್ದೆ. ಮಂಗಳೂರಲ್ಲಿ ನಾನು ಸೆಮಿನರಿ ಜಾಯ್ನ್ ಆಗಿದೆ. 1 ವರ್ಷ ಆಯಿತು. 2ನೇ ವರ್ಷ ಸ್ವಲ್ಪ ಇಂಟ್ರೆಸ್ಟ್ ಬಂತು, ದೇವ್ರ ಸೇವೆ ಅಂತ ಇಂಟ್ರೆಸ್ಟ್ ಬಂತು. ಆಯಿತು, 2 ವರ್ಷ PUC, ಆಮೇಲೆ ಡಿಗ್ರಿ ಸ್ಟಾರ್ಟ್ ಆಯಿತು. ಡಿಗ್ರಿಯಲ್ಲಿ 1 ವರ್ಷ ಆಯಿತು, 2 ವರ್ಷ ಆಯಿತು. ಈ ಡಿಗ್ರಿ 2ನೇ ಇಯರ್ ಬಂದಾಗ ನನಗೆ ಸ್ವಲ್ಪ ಮೇಲೆ ಕೆಳಗೆ ಆದಂಗೆ ಆಯಿತು. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನನಗೆ ನನ್ನ ಕಾನ್ಸಂಟ್ರೇಷನ್ ಈ ಕಡೆ ಬಂತು. ಆ ಟೈಮಲ್ಲಿ ನನಗೆ ಒಂದು ಹುಡುಗಿ ಜೊತೆ ಒಂದು ಸಂಬಂಧ ಆಯಿತು. ನಾನು ಸೆಮಿನರಿ ಬಿಟ್ಟು ಹೊರಗೆ ಬಂದೆ. ನಾನು ಯೋಚನೆ ಮಾಡಿಲ್ಲ, ಏನಿಲ್ಲ, ಸೆಮಿನರಿ ಬಿಟ್ಟು ಹೊರಗೆ ಬಂದೆ, ಹಂಗೆ ಬಂದೆ, ಮನೇಲಿ ಹೇಳಿಲ್ಲ, ಏನಿಲ್ಲ. ಆಮೇಲೆ ಸೆಮಿನರಿ ಬಿಟ್ಟು ಬಂದಮೇಲೆ ಇನ್ನೊಂದು ವರ್ಷ ಡಿಗ್ರಿ ಇದೆ, ಏನೋ ಮಾಡೋಣ ಅಂತ ನಾನೊಂದು ಆಶ್ರಮದಲ್ಲಿದ್ದು ನಾನೊಂದು ಫೈನಲ್ ಇಯರ್ನ ಮುಗಿಸ್ಬಿಟ್ಟೆ. ಆಯಿತು, ನಂದು ಡಿಗ್ರಿ ಎಲ್ಲ ಮುಗೀತು. ಇವಾಗ ಏನು ಕೋವಿಡ್ ಟೈಮ್, ನನಗೆ ನಂದು ಡಿಗ್ರಿ ಮುಗಿಯುವಾಗ ಕೋವಿಡ್ ಟೈಮ್, ನಮ್ಮದೆಲ್ಲ ಕೋವಿಡ್ ಬ್ಯಾಚ್. ಡಿಗ್ರಿ ಆಯಿತು. ಸೆಮಿನರಿ ಜಾಯ್ನ್ ಆದಾಗ ಡಿಗ್ರಿ ಏನು ಯೂಸ್ ಇರಲಿಲ್ಲ. ಬಟ್ ಇವಾಗ ಸೆಮಿನರಿ ಬಿಟ್ಟಾದ್ಮೇಲೆ ಇವಾಗ ನಾನು ಏನು ಮಾಡಬೇಕು, ಕೆಲಸ ಮಾಡಬೇಕು. ಆಮೇಲೆ ಆಯಿತು, BCom ಮಾಡಿದೆ, ಏನು ಕೆಲಸ ಹುಡ್ಕೋಣ ಅಂತ. ಸ್ವಲ್ಪ ಕೋವಿಡ್ ಟೈಮ್ ಆಗಲಿ, ಲಾಕ್ಡೌನ್ ಎಲ್ಲ ಇತ್ತು. ಆಮೇಲೆ ನನಗೆ ದುಬೈ ಹೋದೆ. ದುಬೈ 3 ತಿಂಗಳಲ್ಲಿ ಹೋದೆ, ಅಲ್ಲಿ ಕೆಲಸ ಸಿಕ್ಕಿಲ್ಲ, ವಾಪಸ್ ಬಂದೆ. ವಾಪಸ್ ಬಂದಮೇಲೆ ಆ ಟೈಮಲ್ಲಿ ನಾನು ಏನು ಹುಡುಗಿ ಜೊತೆ ಒಂದು ಸಂಬಂಧದಲ್ಲಿದ್ದೆ, ಅದೆಲ್ಲ ಇಶ್ಯೂ ಆಗಿ ಸ್ವಲ್ಪ ಮೆಂಟಲಿ ನಾನು ಇರಿಟೇಟ್ ಆಗಿ ನಾನು ಫಸ್ಟ್ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು. ಆಯಿತು. ಇದರಿಂದ ಗಿಲ್ಟಿಂದ ಹೊರಗೆ ಬರೋಕ್ಕೆ ನನಗೆ ಆ ಗಿಲ್ಟ್ ಎಷ್ಟು ಕೆಳಗೆ ತೊಗೊಂಡೋಯ್ತಂದರೆ, ನಾನು ದೇವ್ರು ಇಲ್ಲ ಅನ್ನೋ ಒಂದು ನಂಬಿಕೆಗೆ ಬಂದೆ. ದೇವ್ರು ಇಲ್ಲ ಮಾತ್ರ ಅಲ್ಲ, ಅದ್ರ ಮೇಲೆ ರಿಸರ್ಚ್ ಮಾಡ್ತಾಯಿದ್ದೆ ನಾನು. ಏನು ರಿಸರ್ಚ್, ಕೂತ್ಕೊಂಬಿಟ್ಟು ಫಿಸಿಕ್ಸ್ ಓದೋದು, ಎಲ್ಲ ಓದೋದು, ಯೂಟ್ಯೂಬ್ ವೀಡಿಯೋಸ್ ನೋಡೋದು, ಆರ್ಟಿಕಲ್ಸ್ ಓದೋದು. ದೇವರೇ ಇಲ್ಲ. ನಾನು ಹೋಗ್ಬಿಟ್ಟು ಜನರಿಗೆ ಹೇಳ್ತಾ ಇದ್ದೆ ದೇವರಿಲ್ಲ, ನಂತ ಪ್ರೂಫ್ ಇದೆ ದೇವರಿಲ್ಲ ಅಂತ. ಆ ಥರ 2 ವರ್ಷ ಮಾಡಿದೆ ನಾನು. ಆಮೇಲೆ ನಾನು ಬ್ಯಾಂಗ್ಳೂರಲ್ಲಿ ಒಂದು ಕೆಲಸಕ್ಕೆ ಜಾಯ್ನ್ ಆದೆ. ಬ್ಯಾಂಗ್ಳೂರಲ್ಲಿ ಆ ಟೈಮಲ್ಲಿ ಅದೇನು ಹುಡುಗಿ ಜೊತೆ ಸಂಬಂಧ ಇದೆ ಅದು ಬ್ರೇಕಪ್ ಆಯಿತು. ನಾನು ಹೆಂಗಾಯ್ತಂದರೆ, ನಾನು ಪ್ರೀತಿ ಹುಡ್ಕೊಂಡು ಒಂದು ಹುಡುಗಿನ ಪ್ರೀತಿ ಸಿಕ್ತು, ಆಗಿಲ್ಲ, ಸರಿಯಾಗಿಲ್ಲ, ನೆಕ್ಸ್ಟ್ ಇನ್ನೊಂದು ಹಿಂಗೆ ಹುಡ್ಕೊಂಡು ಪ್ರೀತಿ ಹುಡ್ಕೊಂಡು ಹೋಗೋದೆ. ಡಿಗ್ರಿ ಆಯಿತು, ನನಗೆ ಕೆಲಸ ಸಿಕ್ತು ಬ್ಯಾಂಗ್ಳೂರಲ್ಲಿ ಕೆಲಸ ಸಿಕ್ಕಿದ ಮೇಲೆ ಫ್ಯಾಮಿಲಿಯಿಂದ ಹೊರಗಿದ್ದೆ. ನಾನು 10th ಫ್ಯಾಮಿಲಿಯಿಂದ ಹೊರಗೆ ಇರೋದು. ಸೊ ನನಗೆ ದೊಡ್ಡವನಾಗೋ ಟೈಮಲ್ಲಿ ಏನು ಪ್ರೀತಿ ಸಿಗಬೇಕಿತ್ತು ಅದು ನನಗೆ ಫ್ಯಾಮಿಲಿಯಿಂದ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಊರೆಲ್ಲ ಪ್ರೀತಿ ಹುಡ್ಕೊಂಡು ಹೋಗ್ತಾಯಿದ್ದೆ. ಆಯಿತು, ಮೊದಲನೇ ಸ್ಯಾಲ್ರಿ ಬಂದರೆ ಎಲ್ಲರ ಥರ ನನ್ನ ಲೈಫ್ ಫ್ರೀಡಮ್ ಆಗಿಬಿಡ್ತು. ಫುಲ್ ಫ್ರೀ. ಏನು ನನ್ನ ದುಡ್ಡು, ನಾನೇ ರಾಜ, ನನಗೆ ಕೇಳೋರಿಲ್ಲ, ಏನಿಲ್ಲ. ಮನೆಯಲ್ಲಂತೂ ನಾನು ಕೇಳ್ತಾನೆ ಇರಲಿಲ್ಲ. ನನ್ನ ಲೈಫ್ ಅಂತ ನಾನು ಚೆನ್ನಾಗಿ ಎಂಜಾಯ್ ಮಾಡಿದೆ. ಹೋಗೋದು, ಪಾರ್ಟಿ ಮಾಡೋದು, ಫ್ರೆಂಡ್ಸ್ ಕರ್ಕೊಂಡು ಹೋಗೋದು, ಕುಡಿಯೋದು, ಬರೋದು, ಕುಡಿದು ಡ್ಯಾನ್ಸ್ ಮಾಡಿ ಬಿದ್ದು ಎದ್ದು ಮನೆಗೆ ಬರೋದು, ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗೋದು, ಇದೇ ಮಾಡ್ತಾಯಿದ್ದೆ. ಅದು ಯಾವ ಲೆಕ್ಕಕ್ಕೆ ಮಾಡ್ತಾಯಿದ್ದೆ ಅಂದರೆ ನನಗೆ ಅರಿವೇ ಇರ್ತಾ ಇರಲಿಲ್ಲ. ನಾನು ಆ ಲೆವೆಲಿಗೆ ಕುಡಿಯೋದು. ಆ ಟೈಮಲ್ಲಿ ನನ್ನ ಮನೇಲಿ ಪ್ರಾಬ್ಲಮ್ಸ್ ತುಂಬ ಇತ್ತು. ಮನೇಲಿ ಸಾಲ ಇತ್ತು. 2 ತಂಗಿರೋದೆ, ಒಬ್ಬಳು ತಂಗಿ ಇಲ್ಲೇ ಇದ್ದಾಳೆ, ಫಸ್ಟ್ ಟೈಮ್ ಬಂದಿದ್ದಾಳೆ. ಸೊ ಅವಳದೊಂದು PGದು ಮಾತ್ರ ನಾನು 1 ವರ್ಷ ನೋಡ್ಕೊತಾ ಇದ್ದೆ. ಅವಳಿಗೇನು ತಿಂಗಳಿಗೆ ಒಂದು ಕಟ್ಟಬೇಕಿತ್ತು ಅದು ಮಾತ್ರ ನಾನು ಕಟ್ತಾಯಿದ್ದೆ. 1 ವರ್ಷ ಮಾತ್ರ. ಆಮೇಲೆ ಅದು ಬಿಟ್ಟೆ. ಎಲ್ಲಿ ನಾನು ದುಡ್ಡು ಹಾಳು ಮಾಡಿ ನನಗೆ ಬರೋ 20,000ದಲ್ಲಿ ನಾನು 60,000 50,000 ಅಂತ ದುಡ್ಡು ಖರ್ಚು ಮಾಡ್ತಾಯಿದ್ದೆ. ಕ್ರೆಡಿಟ್ ಕಾರ್ಡ್ ಬಂತು. ಕ್ರೆಡಿಟ್ ಕಾರ್ಡು ಉಜ್ಜೋದು. ತಿಂಗಳಿಗೆ ಬಿಲ್ ಬರುವಾಗ ಟೆನ್ಷನ್. ಅಲ್ಲಿಂದ ದುಡ್ಡು ತೊಗೊಂಡು ಇಲ್ಲಿಗೆ ಹಾಕೋದು, ಇಲ್ಲಿಂದ ದುಡ್ಡು ತೊಗೊಂಡು. ಆ ಸಾಲದ್ದು ಎಕ್ಸ್ಪೀರಿಯೆನ್ಸ್ ಯಾವ ಲೆವೆಲಿಗೆ ಹೋಯ್ತು ಅಂದರೆ, ಆ ಸಣ್ಣ ಅಮೌಂಟ್ ಲಕ್ಷಗಟ್ಟಲೆ ಆ ಲೆವೆಲಿಗೆ ಹೋಯ್ತು. ನನಗೆ ಅರಿವಿಲ್ಲ, ನಾನು ಎಂಜಾಯ್ ಮಾಡ್ಕೊಂಡಿದ್ದೀನಿ, ಮನೇಲಿ ಕೇಳ್ತಾಯಿಲ್ಲ, ಮನೇಲಿ ಯಾರಿಗೂ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಇನ್ನೊಂದು ಹುಡುಗಿ ಜೊತೆ ಸಂಬಂಧಕ್ಕೆ ಬಂದೆ. ಅವಳು ಅಂದರೆ ಕ್ಯಾಥೋಲಿಕ್ ಅಲ್ಲ, ನಾನ್ ಕ್ಯಾಥೋಲಿಕ್. ಸೊ ನಾನು ಅವಳ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ ಬಂದೆ. ಒಟ್ಟಿಗೆ ಇರ್ತಾಯಿದ್ವಿ. ಅಂದರೆ ಮದುವೆ ಅನ್ನೋ ಪ್ರೂಫ್ ಇರಲಿಲ್ಲ, ಬಟ್ ಮದುವೆ ಥರನೇ ಒಟ್ಟಿಗೆ ಇರ್ತಾಯಿದ್ವಿ. ಅವಳು ನನಗಿಂತ ದೊಡ್ಡವಳು. ಆದ್ರೂ ನಾವು 1 ವರ್ಷ, ಅಂದರೆ ಲಾಸ್ಟ್ ಇಯರ್ 2023 ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, 1 ವರ್ಷ ಅವಳ ಜೊತೆ ಇದ್ದೆ. ಅಲ್ಲಿ ಏನಾಯಿತು, ಒಂದು ನಾನು ದೇವ್ರನ್ನ ನಂಬ್ತಿರಲಿಲ್ಲ, ಇನ್ನೊಂದು ನನಗೆ ನಂದು ಮನೇಲಿ ಕೇಳೋರು ಯಾರೂ ಇಲ್ಲ, ಏನಿಲ್ಲ, ನನ್ನ ಲೈಫ್ ನನಗೆ ಮನೆ ಟೆನ್ಷನ್ನೇ ಹೋಗಿತ್ತು ಅವಾಗ.
ಎಂಜಾಯ್ ಮಾಡಿದೆ. ಆಮೇಲೆ ಇಲ್ಲಿ ಬಂದಮೇಲೆ ಸಾಲ ಜಾಸ್ತಿ ಆಗ್ತಾ ಇದೆ. ನಂದು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ನನಗೆ ಡಿಪ್ರೆಷನ್ ಜಾಸ್ತಿ ಆಗ್ತಾಯಿದೆ, ಆಂಗ್ಸೈಟಿ ಜಾಸ್ತಿ ಆಗ್ತಾ ಇದೆ. ನನಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಕೆಲಸ ಮಾಡುವಾಗೆಲ್ಲ ಪ್ಯಾನಿಕ್ ಅಟ್ಯಾಕ್ಸ್ ಅಂದರೆ ಏನು, ನನಗೆ ಕೈ ಎಲ್ಲ ನಡ್ಗೋದು, ಕಾಲು ನಡ್ಗೋದು, ನನಗೆ ಚಾಕ್ಲೇಟ್ ಬೇಕು, ಏನೋ ಬೇಕು ಆ ಟೈಮಲ್ಲಿ, ಅಷ್ಟು ಆ ಲೆವೆಲಿಗೆ ಹೋಗ್ತಾ ಇದೆ. ನಾನು ಆ ಟೈಮಲ್ಲಿ ಕೆಲವು ಸೈಕ್ಯಾಟ್ರಿಕ್ ಕಡೆನೂ ಸ್ವಲ್ಪ ಕನ್ಸಲ್ಟ್ ಮಾಡಿದೆ, ಒಂದು 2 ಕೌನ್ಸ್ಲಿಂಗ್ ಎಲ್ಲ ಮಾಡಿಸಿದೆ, ಏನೂ ಆಗಿಲ್ಲ. ಸರಿ ಐತೆ ಅಂತ ನಾನು ತಿಳ್ಕೊಳ್ಳೋದು, ಸರಿ ಎಲ್ಲಾಗುತ್ತೆ, ನಾನು ಅದೇ ಗುಂಡಿಗೆ ಮತ್ತೆ ಹೋಗಿ ಬೀಳೋದು, ಅಲ್ಲಿಂದ ಎದ್ದು ಬರೋದು, ಮತ್ತೆ ಅಲ್ಲಿಗೆ ಹೋಗೋದು. ಈ ವಿಷಯ ನನ್ನ ಮನೆಗೆ ಗೊತ್ತಾಯಿತು, ನಾನು ಒಂದು ಹುಡುಗಿ ಜೊತೆ ಒಟ್ಟಿಗೆ ಇದ್ದೀನಿ, ಈ ಥರ ಎಲ್ಲ ಸಂಬಂಧ ಇಟ್ಕೊಂಡಿದ್ದೀನಿ ಅಂತೆಲ್ಲ ಗೊತ್ತಾಯಿತು. ಅದು ಆ ಟೈಮಲ್ಲಿ ಅದು ಒಂದು ದೊಡ್ಡ ಇಶ್ಯೂ ಆಗಿತ್ತು. ನನಗೆ ಅಲ್ಲಿಂದ ಹೊರಗೆ ತೆಗೆದ್ರು. ನಾನು ಒಂದಿನ ಜೈಲಿಗೂ ಹೋಗಿ ಬಂದಿದ್ದೆ, ಆ ಥರ ಎಲ್ಲ ಸೀನ್ ಆಗಿತ್ತು. ಸೊ ಆಮೇಲೆ ಏನಾಯಿತು, ನಮ್ಮ ಮನೇಲೆಲ್ಲ ಗೊತ್ತಾಯಿತು ನಾನು ಈ ಥರ ಎಲ್ಲ ಇಶ್ಯೂ ಮಾಡ್ಕೊಂಡೆಲ್ಲ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಹೊರಗೆ ತೆಗೆದ್ರು. ಅಮ್ಮ ಪಾಪ ಏನೋ ಕಷ್ಟಪಟ್ಟು ನಾನು ಅಲ್ಲಿಂದ ಹೊರಗೆ ತೆಗೆದು ನನಗೆ ಬೇರೆ ಕಡೆ ಇಟ್ಟರು. ನೀನು ಕೆಲ್ಸಕ್ಕೆ ಹೋಗು, ನಿನ್ನ ರೂಮಿಗೆ ಬಾ, ಅವಳ ಜೊತೆ ಹೋಗಿ, ಅಂದರೆ ಎಲ್ಲಿದೆಯಾ ಅಲ್ಲಿಗೆ ಹೋಗಬೇಡ ಅಂತ. ಒಂದು ದಿನ ಇದ್ದೆ, 2 ದಿನ ಇದ್ದೆ, 3 ದಿನ. ಈ ಪ್ರೀತಿ ಅನ್ನೋದೇನಿದೆ, ನಾವು ಈ ಲೋಕದ ಪ್ರೀತಿ ಉಡ್ಕೊಂಡು ಹೋಗುವಾಗ ಈ ಸೈತಾನ ಏನು ಮಾಡ್ತಾನಂದರೆ ಅದಕ್ಕೆ ಅಡಿಕ್ಟ್ ಮಾಡಿಬಿಡ್ತಾನೆ. ಈ ದೇಹಕ್ಕೆ ಏನು ಬೇಕಲ್ವಾ, ಅದು ಎಷ್ಟು ಅಡಿಕ್ಷನ್ ಲೆವೆಲಿಗೆ ಹೋಗುತ್ತಂದರೆ ನನಗೆ ಆ ಹುಡುಗಿನ ಬಿಟ್ಟಿರೋಕ್ಕೆ ಆಗ್ತಾಯಿರಲಿಲ್ಲ. ಎಷ್ಟು ಹುಚ್ಚಾಗಿದೆ ಅಂದರೆ ನಾನು ರೋಡಲ್ಲೆಲ್ಲ ಮೊಣ್ಕಾಲು ಹಾಕೊಂಡ್ಬಿಟ್ಟು ಅವಳಿಗೆ ಕೂಗ್ತಾ ಇದ್ದೆ, ಬಾ ಅಂತ. ಆ ಲೆವೆಲಿಗೆ ನಾನು ಹುಚ್ಚಾಗಿದೆ. ನನಗೆ ಇವಾಗ ಅದನ್ನು ಯೋಚನೆ ಮಾಡುವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ. ಆಮೇಲೆ ನಾನು ಹೋದೆ, ಹೊರಗೆ ಹಾಕಿದ್ರು, ನನಗೆ ಮನೆಯಿಂದ ಹೊರಗಿದೆ 10 ದಿನ ಆದಮೇಲೆ ನಾನು ಮತ್ತೆ ವಾಪಸ್. ನನಗೊಂದು ಹುಚ್ಚು ಏನಂದರೆ ಹಾಡು ಬರೆಯೋದು, ಕೂತ್ಕೊಂಡ್ಬಿಟ್ಟು ಹಾಡು ಬರೆಯೋದು, ಮೆಸೇಜಲ್ಲಿ ಹಾಡು ಬರೆದು ಅವಳಿಗೆ ಕಳಿಸೋದು, ಮೆಸೇಜ್ ಕಳಿಸೋದು. ಅವಳು ಬ್ಲಾಕ್ ಮಾಡಿದ್ದಾಳೆ, ನಾನು ಮೆಸೇಜ್ ಹಾಕೋದು ಅವಳು ನೋಡ್ತಲೇ ಇಲ್ವಾ ಗೊತ್ತಿಲ್ಲ, ನನಗೆ ಹಾಕ್ಬೇಕು, ನನ್ನ ಸಮಾಧಾನ. ಆ ಇರಿಟೇಷನಲ್ಲಿ ಮತ್ತೆ ನನ್ನ ಮತ್ತು ಅವಳ ಸಂಬಂಧ ಸರಿ ಆಯಿತು. ವಾಪಸ್ ಬಂದೆ. ಇದು ಮನೇಲಿ ಗೊತ್ತಿಲ್ಲ ನಾನು ವಾಪಸ್ ಬಂದಿದ್ದೀನಿ ಅಂತ. ಅಲ್ಲಿ ಫೆಬ್ರವರಿ, ಇದೇ ವರ್ಷ ಆಗಿದ್ದು ಫೆಬ್ರವರಿ. ಮತ್ತೆ ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ಏಪ್ರಿಲ್, 3 ತಿಂಗಳು ಸರಿದಿ. ಮತ್ತೆ ಜೂನಲ್ಲಿ ಮತ್ತೆ ಅದೇ ಇಶ್ಯೂ. ಇದು ಹೆಂಗಾಯ್ತಂದರೆ ನನಗೆ ದೇವರು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ರು. ದುಡ್ಡಿನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು, ಎಲ್ಲ ಕಡೆಯಿಂದ ಒಂದು ಗುಂಡಿಯಲ್ಲಿ. ಯಾಕಂದರೆ ನನಗೆ ಒಂದು ಟೈಮಲ್ಲಿ ಅವ್ರು ಮೇಲ್ ತೆಗಿಯೋಕ್ಕೆ ಅವ್ರು ರೆಡಿ ಇಟ್ಟಿದ್ರು. ಹೆಂಗೆ ಇಟ್ಟಿದ್ರು ಅಂದರೆ, ನಾನು ಒಂದ್ಸಲ ಈ ಕಡೆ ಮುಖ ಹಾಕಿದ್ಮೇಲೆ ನನಗೆ ಆ ಕಡೆ ಹೋಗೋಕ್ಕೆ ಮನಸ್ಸೇ ಆಗಬಾರ್ದು, ಆ ಥರ ನನಗೆ ಇಟ್ಟಿದ್ರು. ನನಗಿವಾಗ ಅಯ್ಯೋ ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಲ್ವಾ, ಅಲ್ಲಿ ಒಂದ್ಸಲಿ ನಾನು ಪ್ರೀತಿ ಹುಡುಕ್ಲಾ, ಆ ಫೀಲೇ ಬರಲ್ಲ. ಯಾಕಂದ್ರೆ ನಾನು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ. ಆಮೇಲೆ ಜೂನಲ್ಲಿ ಏನಾಯಿತು, ಈ ಇಶ್ಯೂ ಏನು ಹುಡುಗಿ ಜೊತೆ ಆಗಿತ್ತು ಅದು ಮತ್ತೆ ನೆಕ್ಸ್ಟ್ ಅಂದರೆ ದೊಡ್ಡ ಥರ ಆಯಿತು ಇಶ್ಯೂ. ಆ ಟೈಮಲ್ಲಿ ನನಗೆ ಅಲ್ಲಿಂದ ಹೊರಗೆ ತೆಗಿಲೇಬೇಕಾಯಿತು. ನನಗೆ ಮನೆ ಕರ್ಕೊಂಬಂದರು, ಯಾಕಂದರೆ ನಾನು ಆ ಲೆವೆಲ್ಗೆ ಡಿಪ್ರೆಷನಿಗೆ ಹೋಗಿದ್ದೆ. ನನಗೆ ಮನೆ ಕರ್ಕೊಂಬಂದರು. ಇವಾಗ ನನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಮನೆಗೆ ಸಡಕ್ಕೆ ಬರೋಕ್ಕಾಗಲ್ಲ. ಬಂದೆ ಮನೆಗೆ, ಹೆಂಗೋ ನನಗೆ ನನ್ನ ಅಣ್ಣ ಎಲ್ಲ ಕರ್ಕೊಂಬಂದು ಮನೆಗೆ ಬಿಟ್ಟರು. ಮನೇಲಿ ಅಟ್ಲೀಸ್ಟ್ ಸರಿ ಇರು, ನೀನು ಅಲ್ಲಿ ಹೋದರೆ ವಾಪಸ್ ಆ ಹುಡುಗಿ ಜೊತೆ ಹೋಗ್ತೀಯಾ ಅಥವಾ ನೀನು ಆ ಇಶ್ಯೂ ಮಾಡ್ಕೊಂತೀಯ ಅಂತ ಹೇಳ್ಬಿಟ್ಟು ನನಗೆ ಮನೇಲಿ ತಂದಿಟ್ರು. ನಾನು ಆ ದೇವ್ರು ನೋಡಿ ಹೆಂಗೆ ಪ್ಲ್ಯಾನ್ ಮಾಡಿದ್ರಂದರೆ, ನಾನು ವರ್ಕ್ ಫ್ರಮ್ ಹೋಮ್ ಕೇಳ್ಕೊಂಡು ಹೋಗಿದ್ದೆ. 1 ವಾರ ನನಗೆ ಮನೆಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ ತೊಗೊಂಡೋಗಿದ್ದೆ. ನಾನು ಬಟ್ಟೆ ತೊಗೊಂಡೋಗಿಲ್ಲ, ಏನಿಲ್ಲ, ಬರೀ ಲ್ಯಾಪ್ಟಾಪ್ ಮಾತ್ರ ತೊಗೊಂಡೋಗಿದ್ದು. ಆ ಟೈಮಲ್ಲಿ ಆ ಟೆನ್ಷನಲ್ಲೆಲ್ಲ ನಾನು ಏನೂ ತೊಗೊಂಡಿಲ್ಲ, ಲ್ಯಾಪ್ಟಾಪ್ ತೊಗೊಂಬಂದೆ. ಅವ್ರು ನನಗೆ ರಜೆ ತೊಗೊಂಡ್ಬಿಟ್ರು. 1 ವಾರ ರಜೆ ತಗೋ, ಮನೆಯಿಂದ ಕೆಲಸ ಮಾಡಬೇಡ, ಕೆಲಸ ಮಾಡೋಕ್ಕೆ ಬಿಡಲ್ಲ ಆಫೀಸಿಂದ, ಆ ಥರ ನೀನು 1 ವಾರ ರಜೆ ತಗೋ, ಮನೇಲೇ ಇರು ಅಂತ ಹೇಳಿದರು. ನಾನು 1 ದಿನ ಸರಿ ಇದ್ದೆ, 2 ದಿನ, 3 ದಿನ, 4 ದಿನ ಹೆಂಗೋ ಡಿಸ್ಟ್ರ್ಯಾಕ್ಟ್ ಮಾಡಿಕೊಂಡು ಚರ್ಚಿಗೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ತಾಯಿದ್ದೆ. 5ನೇ ದಿನದಿಂದ ಮತ್ತೆ ಹುಚ್ಚು ಸ್ಟಾರ್ಟ್ ಆಯಿತು. ಅಳದೆ ಅವಳು ಬೇಕು, ಅಲ್ಲಿಗೆ ವಾಪಸ್ ಹೋಗ್ಬೇಕಂತ ಅಮ್ಮನ ಕಾಲ ಹತ್ರ ಕೂರೋದು, ಅಳೋದು, ಇದೇ ಮಾಡ್ತಾಯಿದ್ದೆ. ಅವಾಗೇನಾಯಿತು, 12ನೇ ತಾರೀಕು, ಜೂನ್ 12ನೇ ತಾರೀಕು ಸಡನ್ನಾಗಿ ನನ್ನ ತಲೆಗೆ ದೇವರು ಒಂದು ಯೋಚನೆ ಹಾಕಿದ್ರು, ರಿಟ್ರೀಟಿಗೆ ಹೋಗು ಅಂತ. ಅಲ್ಲಿವರೆಗೆ ನಾನು ರಿಟ್ರೀಟ್ ಹೋಗಿದ್ದೀನಿ, ಬಟ್ ಆಸೆಯಿಂದ ಹೋಗಿರಲಿಲ್ಲ. ರಿಟ್ರೀಟ್ ಯಾಕೆ, ನನಗೊಂದು ಕೌನ್ಸ್ಲಿಂಗ್ ಮಾಡಬೇಕದು ಅಷ್ಟೇ. ಈಗ ಹೊರಗಡೆ ಸೈಕೇಟ್ರಿಕ್ ಹತ್ರ ಎಲ್ಲ ಕೌನ್ಸ್ಲಿಂಗ್ ಮಾಡ್ತಿದ್ರೆ ಅವ್ರು 1,000 ತೊಗೊಳ್ತಾರೆ, ಇಲ್ಲಿ ಹೋದರೆ ಫ್ರೀ ಕೌನ್ಸ್ಲಿಂಗ್ ಮಾಡ್ತಾರೆ ಅಂತ ನನ್ನ ಮೈಂಡಲ್ಲಿ ಆ ಥರ ಯೋಚನೆ ಇತ್ತು. ಕೌನ್ಸ್ಲಿಂಗ್ ಮಾಡ್ಕೊಂಬರೋಣ, ನನಗೆ ದೇವ್ರದ್ದು ಪ್ರೇಯರ್ ಎಲ್ಲ ಮಾಡ್ಕೊಂಡು ಬರಬೇಡ, ಮುಂದೆ ಏನಾಗುತ್ತೆ ನೋಡೋಣ, ನನಗೆ ಮೇನ್ ಕೌನ್ಸ್ಲಿಂಗ್ ಬೇಕಾಗಿತ್ತು. ಹೋದೆ. 12ನೇ ತಾರೀಕು ನಾನು ನೋಡಿದ್ದು. ಆವಾಗ ಗೂಗಲಲ್ಲಿ ನಾನು ರಿಟ್ರೀಟ್ ಅಂತ ಸರ್ಚ್ ಮಾಡುವಾಗ ಫಸ್ಟ್ ಬಂದಿದ್ದೆ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿ, ಇದೇನು ಅದು ಕೊಯ್ನೋನಿ ಆಯ್ತಲ್ಲ ಮುಲ್ಕಿಯಲ್ಲಿ, ಅದೇ ಬಂತು. ಅದು 13ನೇ ತಾರೀಕಿಗೆ, ನೆಕ್ಸ್ಟ್ ಡೇನೇ ಇತ್ತು. ನಾನು ಅಂದರೆ ಯೋಚನೆ ಮಾಡಿಲ್ಲ, ನಾನು ರೆಡಿಯಾಗಿಬಿಟ್ಟೆ, ಹೋಗೋಣ ಅಂತ ರೆಡಿಯಾಗಿಬಿಟ್ಟೆ. ಬಂದೆ 13ನೇ ತಾರೀಕು ಬೆಳಿಗ್ಗೆ ಹೊರಟು ಮಂಗಳೂರು ಹೋಗ್ಬಿಟ್ಟೆ. ಹೋದೆ. ಅಲ್ಲಿ ಹೋದ್ಮೇಲೆ ನನಗೆ ಸ್ಟೈಲಿಂದೆಲ್ಲ ಹುಚ್ಚಿರುತ್ತೆ, ತುಂಬ ಸ್ಟೈಲ್ ಹುಚ್ಚು ನನಗೆ. ಸ್ಟೈಲ್ ಮಾಡೋದಾಗಲಿ, ಆ್ಯಟಿಟ್ಯೂಡ್ ಇತ್ತು, ಅಹಂಕಾರ ಇರ್ತಾಯಿತ್ತು, ಅದೆಲ್ಲ ಭಾರಿ ಹುಚ್ಚಿರ್ತಾಯಿತ್ತು ನನಗೆ, ದುಡ್ಡಿನ ಆಸೆ. ಸೊ ಅದೇ ಅಹಂಕಾರದಿಂದ ನಾನು ಹೋದೆ. ನನಗೆ ದೇವ್ರು ಕರೆದಿದ್ದಾರೆ ಅಂತ ಮೈಂಡಲ್ಲಿ ಇಲ್ಲ, ನಾನು ದೇವ್ರನ್ನೇ ನಂಬ್ತಾ ಇರಲಿಲ್ಲ, ಕೌನ್ಸ್ಲಿಂಗ್ ಬೇಕಂತ ಹೋದೆ. 2 ದಿನ ನನಗೆ ಏನೂ ಇಂಟ್ರೆಸ್ಟೇ ಬರ್ತಾಯಿಲ್ಲ. ಸುಮ್ಮನೆ ಲಾಸ್ಟಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರೇನೋ ಹೇಳ್ತಾ ಇದ್ದಾರೆ, ನಾನು ಕೇಳ್ಕೊಂಡಿದ್ದೀನಿ. ಯಾಕಂದರೆ ನಾನು ಸೆಮಿನಾರ್ ಇದ್ದಾಗ ಇದೆಲ್ಲ ಕಲ್ತಿದ್ದೆ, ಬೈಬಲ್ಲು ಕಲ್ತಿದ್ದೀನಿ, ಎಲ್ಲ ಸ್ಟಡಿ ಮಾಡಿದ್ದೆ. ಸೊ ನನಗೆ ಅದು ನಾನು ಸ್ಪಿರಿಚುವಲ್ ಸೈನ್ಸ್ ಅಂತ ತೊಗೊಳ್ತಿದ್ದೆ. ನಾನು ಎಲ್ಲರನ್ನ ಸೈನ್ಸಲ್ಲೇ ನೋಡ್ತಾ ಇದ್ದೆ, ಯಾಕಂದರೆ ನಾನು ಅಷ್ಟು ರಿಸರ್ಚ್ ಮಾಡಿದ್ದೆ. ಯಾವುದೇ ಕ್ವೆಶನಿಗೆ ನಾನು ಸೈನ್ಸ್ ಆನ್ಸರ್ ಕೊಡ್ತೀನಿ,
ಆ ಲೆವೆಲಿಗೆ ನಾನಿದ್ದೆ. ನನಗೆ ಪ್ರೀಚಿಂಗ್ ಕೇಳೋಕ್ಕೆ ಆಗ್ತಿಲ್ಲ, ನನಗೆ ಬೋರ್ ಆಗ್ತಾಯಿದೆ. ನಾನು ಅಮ್ಮನಿಗೆ ಕಾಲ್ ಮಾಡಿಬಿಟ್ಟು ನಾನು ವಾಪಸ್ ಬರ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಅಮ್ಮ ಹೇಳಿದ್ರು, ಇರು ಇನ್ನೊಂದು ಎಕ್ಸ್ಟ್ರಾ ಒಂದು ದಿನ ಅಷ್ಟೇ, ಮುಗೀತು, ಬಂದುಬಿಡು, ಆಮೇಲೆ ನೋಡೋಣ ದೇವ್ರು ಏನು ನೋಡ್ತಾರಂತ. ನಾನು ಓಕೆ ನೋಡೋಣ ಅಂತ ಇದೆ. 2 ದಿನ ಆಯಿತು. 3ನೇ ದಿನ ನಾನು ಕೌನ್ಸ್ಲಿಂಗ್ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ, ಕೌನ್ಸ್ಲಿಂಗ್ ಮಾಡಿ ಹೋಗೋಣ ಅಂತ. ಬ್ರದರ್ ಹತ್ರ ಕೇಳಿದೆ, ಬ್ರದರ್ ಆ್ಯಂಟನಿ ಇದ್ದರು, ಅವ್ರಿಗೆ ಕೇಳಿದೆ ಕೌನ್ಸ್ಲಿಂಗ್ ಯಾವಾಗ ಮಾಡ್ತೀನಿ ಅಂತ. ಅವ್ರು ಹೇಳಿದರು ಪಾಪ ನಿವೇದನೆ ಆಗಿ ನೆಕ್ಸ್ಟ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದರು. ಆ ಟೈಮಲ್ಲಿ ನನಗೆ ಬ್ರದರ್ ಆ್ಯಂಟನಿ ಅಥವಾ ಬ್ರದರ್ ಶಿಜು ಅವ್ರ ಹತ್ರನೇ ಕೌನ್ಸ್ಲಿಂಗ್ ಮಾಡಬೇಕಿತ್ತು. ಯಾಕಂದರೆ ಅವರೇ ಬಂದು ಪ್ರೀಚಿಂಗ್ ಮಾಡ್ತಿದ್ರು. ನನ್ನ ಮೈಂಡಲ್ಲಿ ಏನಿತ್ತು, ಪ್ರೀಚಿಂಗ್ ಮಾಡಿದ್ರೆ ದೇವ್ರದಾರ ಅಂತ. ಆ ಟೈಮಲ್ಲಿ ಬ್ರದರ್ ಸ್ಟೀಫನ್ ಸಿಕ್ಕಿದ್ರು. ನನಗೆ ಹೋಗೋಕ್ಕೆ ಆಸೆ ಇರಲಿಲ್ಲ, ಬಟ್ ಯಾರೋ ನನಗೆ ಹೇಳಿದ್ರು ಅವ್ರು ಫ್ರೀ ಇದ್ದಾರೆ ಹೋಗು ಅಂತ ಹೇಳಿದರು. ಆಯಿತು, ನನಗೇನು ಕೌನ್ಸ್ಲಿಂಗಲ್ಲಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಹೋಗೋಣ ಅಂತ ಹೋದೆ. ಎಲ್ಲೋ ಒಂದು ಸಣ್ಣ ನಂಬಿಕೆ ಇತ್ತು. ಸಣ್ಣ ನಂಬಿಕೆ ಅಂದರೆ ಏನೋ ಒಂದು, ನೋಡೋಣ ಅವ್ರು ಏನೋ ಹೇಳ್ತಾರೆ, ಏನೋ ಚೆನ್ನಾಗಿ ಆಗ್ಬೋದು ನೋಡೋಣ ಅಂತ ಹೋದೆ. ಕೌನ್ಸ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 1 ಗಂಟೆ ಕೂತ್ಕೊಂಡ್ಬಿಟ್ಟು ಅವ್ರದ್ದು ತಲೆ ತಿಂದಿರೋದು ನಾನು. ಎಲ್ಲ ಹೇಳ್ತಾ ಇದ್ದೀನಿ, ಹಂಗಾಯಿತು ಹಿಂಗಾಯಿತು. ಅವರು ಕೇಳ್ತಾ ಇದ್ದಾರೆ, ಅವರಿಗೂ ಶೋಧನೆ ಬರ್ತಾಯಿದೆ. ಅವ್ರು ಒಂದ್ಸಲಿ ಹೋದ್ರು ಬಂದರು, ಅವರು ಬೇಗ ಮುಗಿಸು ಅಂತ ಹೇಳ್ತಿದ್ದಾರೆ. ಅಷ್ಟು ಇತ್ತು. ಇವಾಗ ನಾನು ಬೇಗ ಹೇಳ್ತೀನಿ, ಅಷ್ಟು ಇತ್ತು ಸ್ಟೋರೀಸ್. ಹೇಳಿದೆ, 1 ಗಂಟೆ ಹೇಳಿದೆ, 1.25 ಗಂಟೆ ಏನೋ ಸ್ಟೋರಿ ಇದ್ವು. ಅದಾದಮೇಲೆ ಅವ್ರು ಹೇಳಿದ್ರು, ಓಕೆ ಇದಾ ನಿನ್ನ ಸ್ಟೋರಿ, ಓಕೆ ಇವಾಗ ನಾನು ಹೇಳ್ತೀನಿ ಕೇಳು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಮುಗಿಸಪ್ಪ, ನಾನು ಹೋಗಬೇಕು ಅಂತ. ಅವರು ಕೇಳು ಅಂತ ಅವರು ಇಲ್ಲ ಅಂದರೆ ಯಾಕಂದರೆ ಅವ್ರ ಹತ್ರ ನನಗೆ ದೇವ್ರು ಯಾಕೆ ಕಳಿಸಿದಂದರೆ, ಅವ್ರದ್ದು ಲೈಫ್ ಒಂಥರ ಅದೇ ಲೆವೆಲಲ್ಲಿತ್ತು. ಅವ್ರಿಗೆ ಅರ್ಥ ಆಯಿತು ನಾನು ಹೇಳಿದ್ದು. ಅವ್ರು ನನಗೆ ಹೇಳಿದ್ರು ಅದೇ ಲೈಫಿಂದ ನಾನು ಬಂದಿರೋದಂತ ಹೇಳಿದರು. ಆಮೇಲೆ ಹೇಳಿದರು, ನಾನು ಏನು ಹೇಳ್ತೀನಿ ಅದು ನಾನು ಮಾತಾಡ್ತಿಲ್ಲ, ದೇವ್ರು ನನ್ನ ಮುಖಾಂತರ ಮಾತಾಡ್ತಾರೆ. ನಾನು ಏನು ಹೇಳ್ತೀನಿ ಅದನ್ನು ನಂಬು ಅಷ್ಟೇ, ಅಕ್ಸೆಪ್ಟ್ ಮಾಡು ಅಷ್ಟೇ, ಬೇರೆ ಏನು ಬೇಡ. ನಿಂದು ಸೆಮಿನರಲ್ಲಿ ಕಲ್ತಿದ್ದು ಸೈನ್ಸ್ ತರಬೇಡ, ಅದು ಇದು ಏನು ತರಬೇಡ, ನಾನು ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡು ಅಷ್ಟೇ. ಓಕೆ ಅಪ್ಪ ನೋಡೋಣ ಅಂತ ಕಣ್ಮುಚ್ಚಿದೆ. ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರು ಹೇಳಿದ್ದನ್ನೆಲ್ಲ ನಾನು ಒಳಗೆ ತೊಗೊತಾ ಇದ್ದೀನಿ. ಅದು ಒಳಗೆ ಹೋಗ್ತಾ ಇದೆ, ನಾನಾಗ ತೊಗೊಂಡಿಲ್ಲ. ದೇವರೇ ನನಗೆ ಆ ವಿಶ್ವಾಸ ಕೊಟ್ಟಿದ್ದು. ವಿಶ್ವಾಸ ಕೊಡೋದೇ ಅವರು. ತೊಗೊಳ್ಳೋದು ಬಿಡೋದು ನನ್ನ ಕೆಲಸ. ನಾನು ತೊಗೊಳ್ತಾ ಇದ್ದೀನಿ. ಅವ್ರು ಹೇಳಿದ್ದೆಲ್ಲ ತಲೆಗೆ ಹೋಗ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ. ಒಂದೊಂದೇ ಹೋಗುವಾಗ ನನ್ನ ಮೈಲಿರೋ ಒಂದೊಂದೇ ಸೈತಾನೆಲ್ಲ ಬಿಟ್ಟು ಹೋಗ್ತಾ ಇದೆ. ನಾನು ಕೂಗಾಡ್ತಾ ಇದ್ದೀನಿ. ಅರ್ಧ ಗಂಟೆ 3/4 ಗಂಟೆ ಕೂಗಾಡ್ತಾ ಇದ್ದೀನಿ. ಕೂಗಾಡಿ ನಾನು ಚೇರ್ ಮೇಲೆ ಇದ್ದವನು ಕೆಳಗೆ ಬಿದ್ದಿರೋದು. ನನ್ನ ಬಾಡಿ ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ನಾನು ಕಾನ್ಷಿಯಸ್ ಮಾತ್ರ ಇದ್ದೆ. ಅವ್ರು ಹೇಳಿದ್ದು ಮಾತ್ರ ನನ್ನ ತಲೆ ಒಳಗೆ ಹೋಗ್ತಾಯಿತ್ತು. ಆದರೆ ನನ್ನ ಬಾಡಿ ಕಂಟ್ರೋಲ್, ನನ್ನ ಕಾಲು ಮೇಲೆ ಹೋಗ್ತಾಯಿದೆ, ಕೈ ಮೇಲೆ ಹೋಗ್ತಾಯಿದೆ. ಕೂಗಾಡ್ತಿದ್ದೀನಿ. ಯಾರು ನೋಡ್ತಾ ಇದ್ದಾರೆ ಏನು ನನಗೇನು ಅರ್ಥ ಆಗ್ತಿಲ್ಲ. ನಾನು ಬರೀ ನೆಲದಲ್ಲಿ ಅಲಾಡ್ತಿದ್ದೀನಿ ಅಷ್ಟೇ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಆ್ಯಂಗ್ಸೈಟಿ ಹೋಗ್ತಾ ಇದೆ, ನಿನ್ನ ಡಿಪ್ರೆಷನ್ ಹೋಗ್ತಾ ಇದೆ, ನಿನ್ನ ತಲೆಯಲ್ಲಿರೋದು ಎಲ್ಲ ಟೆನ್ಷನ್ ಹೋಗ್ತಾ ಇದೆ. ಎಕ್ಸೆಪ್ಟ್ ಮಾಡು. ಸೈಲೆಂಟ್. ಒಂದು 5 ನಿಮಿಷ ಸೈಲೆಂಟ್. ಅವರು ಸೈಲೆಂಟ್, ನಾನು ಸೈಲೆಂಟ್. ಕಣ್ಣು ಬಿಡು ಅಂದರು. ಕಣ್ಣು ಬಿಟ್ಟಾಗ ಸೈಲೆಂಟ್, ಕಂಪ್ಲೀಟ್ ಸೈಲೆಂಟ್, ಪೀಸ್. ಟೆನ್ಷನು ಹೋಯ್ತು, ಆ್ಯಂಗ್ಸೈಟಿ ಹೋಯ್ತು, ಪ್ಯಾನಿಕ್ ಅಟ್ಯಾಕ್, ಡಿಪ್ರೆಷನ್ ಎಲ್ಲ ಹೋಯ್ತು. ನನಗೆ ಆ ಗಾಳಿ ಏನೋ ಒಂಥರ ಅಷ್ಟು ಗಾಳಿ ಒಳಗೆ ಹೋಗ್ತಾ ಇದೆ. ಆ ಫ್ರೀನೆಸ್, ನನಗೆ ಖುಷಿ ಬರ್ತಾಯಿದೆ. ನನಗೆ ಡ್ಯಾನ್ಸ್ ಮಾಡಬೇಕು, ಖುಷಿ ಪಡಬೇಕು, ಓಡಾಡಬೇಕು, ಎಲ್ಲೆಲ್ಲೋ ಹೋಗ್ಬೇಕು, ಆ ಖುಷಿ ಬರ್ತಾಯಿದೆ ಅಷ್ಟು. ನಾನು 2 ದಿನ ಹಿಂದೆ ಕೂತವನು, ಆ ಕೌನ್ಸಿಲಿಂಗ್ ಆಗಿದೆ, ಮುಂದೆ ಬಂದು ಕೂತೆ. ಅಲ್ಲಿ ಏನಾಯ್ತಂದರೆ ಒಂದು ಕನ್ವಿಕ್ಷನ್ ಬಂತು, ಎನ್ಕೌಂಟರ್ ಆಯಿತು. ನನಗೆ ದೇವ್ರ ಪ್ರೀತಿ ಗೊತ್ತಾಯಿತು. ನಾನು ಏನು ಪ್ರೀತಿ ಹುಡುಕ್ತಾ ಇದ್ದೆ, ಆ ಪ್ರೀತಿ ಅಲ್ಲಿ ಸಿಕ್ತು. ನಿಜವಾಗ್ಲೂ ಅವ್ರು ಹೇಳ್ತಾ ಇದ್ದಾರೆ, ಯೇಸು ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ರು. ನಾನು ಅವ್ರ ಕೈಯಲ್ಲಿದ್ದೆ. ನನಗೆ ಅದು ಫೀಲ್ ಆಯಿತು. ಆ ಫೀಲ್ ಬಂತು ನನಗೆ. ನಾನು ಆವಾಗಲೇ ಡಿಸೈಡ್ ಮಾಡಿದೆ, ನಾನು 2 ಯೋಚನೆ ಇಲ್ಲ, ಒಂದೇ ಯೋಚನೆ, ಅವರಿಗೋಸ್ಕರ ಬದುಕೋದು, ಸಾಯೋದು ಅಷ್ಟೇ. ಆಮೇಲೆ ಪ್ರೈಸ್ ದ ಲಾರ್ಡ್. ಆಮೇಲೆ ನನಗೆ ಈಗ ಇನ್ನೊಂದು ಏನಂದರೆ, ಈಗ ಬಿಟ್ಟೋದ್ರೆ ಇನ್ ಕೇಸ್ ನಾನೀಗ ಓಕೆ ರಿಟ್ರೀಟ್ ಆಯಿತು, ಆಮೇಲೆ ಏನು, ಈಗ ನಾನು ಮತ್ತೆ ಆ ಕಂಪನಿ ಅಥವಾ ಆಫೀಸಿಗೆ ಹೋದರೆ ನಾನು ಮತ್ತೆ ಅದೇ ಗುಂಡೇಲಿ ಬೀಳ್ತೀನಿ. ಓಕೆ ಹುಡುಗಿ ಪ್ರಾಬ್ಲಮ್ ಇಲ್ಲ ಅಂದರು, ಒಂದ್ಸಲಿ ಕಾರ್ಪೊರೇಟ್ ಅಥವಾ ಈ ಹೊರಗಡೆ ಸಿಟಿ ಲೈಫಿಗೆ ಬಂದರೆ ಮತ್ತೆ ಗುಂಡಿಗೆ ಬೀಳೋದಂತ ನನಗೆ ಗೊತ್ತಿತ್ತು. ಸೊ ನಾನು 2 ಯೋಚನೆ ಮಾಡಿಲ್ಲ. ಅವ್ರು ಹೇಳಿದರು, ನೀನು ದೇವ್ರ ಸೇವೆ ಮಾಡು, ದೇವ್ರು ನೀನು ಸೇವೆ ಮಾಡ್ತಾರೆ. ತಲೆಗೆ ಹಾಕೊಂಡ್ಬಿಟ್ಟೆ ಅಷ್ಟೇ. ಆ ಧೈರ್ಯ ಇಟ್ಕೊಂಡ್ಬಿಟ್ಟೆ ನಾನು. ಆ ಧೈರ್ಯ ಇಟ್ಕೊಳ್ಳೋದು ನನ್ನ ಮೇಲಿತ್ತು. ಇಟ್ಕೊಂಡ್ಬಿಟ್ಟೆ ಅವ್ರ ಮೇಲೆ ಧೈರ್ಯ. ನನ್ನ ಕೆಲಸ ಬಿಡೋದು ಡಿಸೈಡ್ ಮಾಡಿಬಿಟ್ಟೆ. ಆವಾಗಲೇ ಡಿಸೈಡೇ ಮಾಡಿಬಿಟ್ಟೆ, ಕೆಲಸನೂ ಬೇಡ ಏನು ಬೇಡ, ಅದು ಏನಾಗುತ್ತೆ ದೇವರು ನೋಡ್ಕೊತಾನಂತ. ಆಮೇಲೆ ಆಯಿತು, 3 ದಿನ ರಿಟ್ರೀಟ್ ಅದು. ಅವ್ರ ಜೊತೆನೇ ಇದ್ದೆ, ಬಿಟ್ಟೇ ಹೋಗಿಲ್ಲ. ಆ ಫೀಲ್ ನನಗೆ ಬೇಕಾಗಿತ್ತು. ಅಲ್ಲಿ ದೇವರು ನನಗೆ ಒಂದು ಕರೆಕ್ಟ್ ನಿಜವಾದ ಫ್ಯಾಮಿಲಿ ಕೊಟ್ಟರು. ಆ ಏನು ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಇದೆ, ಆ ಸ್ಪಿರಿಚುವಲ್ ಫ್ಯಾಮಿಲಿ ಕೊಟ್ಟರು. ಅಲ್ಲಿ ಎಷ್ಟು ಪ್ರೀತಿ ಕೊಟ್ಟರು ಅಂದರೆ, ನನಗೆ ಅಲ್ಲಿಂದ ಹೊರಗೆ ಬರೋಕ್ಕೂ ಬೇಡ, ನನಗೆ ಬಿಟ್ಟೋಗೋಕ್ಕೂ ಬೇಡ, ಅಲ್ಲೇ ಇರಿ ಅಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು. ನನಗೆ ಈ ಸೆಲ್ಫ್ ಕಾನ್ಷಿಯಸ್ ಇತ್ತು, ಸ್ಟೈಲ್ ಮಾಡಿ. ನಾನು ಎಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೆ. ನಾನು ಹುಡುಗಾದ್ರು ನಾನು 1000 ಬ್ಯೂಟಿ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾಯಿದ್ದೆ. ನಾನು ಸ್ನಾನ ಮಾಡಬೇಕಂದ್ರೆ 1 ಗಂಟೆ ಆ ಥರ ಇದ್ದವನು. ನಿದ್ದೆ ಬೇಕಾಗಿತ್ತು, ಕರೆಕ್ಟ್ 8 ಗಂಟೆ ನಿದ್ದೆ. ಅದು ಏನಾಗಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಂಡವನು.
ಅವತ್ತು 12 ಗಂಟೆ 1 ಗಂಟೆ ತನಕ ಕೂತ್ಕೊಂಬಿಟ್ಟು ಅವ್ರ ಹತ್ರ ಮಾತಾಡ್ತೀನಿ, ನಿದ್ದೆನೂ ಬೇಡ ಏನು ಬೇಡ, ಕೂತ್ಕೊಂಬಿಟ್ಟು ಮಾತಾಡೋದಷ್ಟೇ, ದೇವ್ರು. ಆಮೇಲೆ ಅವ್ರು ಹೇಳಿದರು, ಇವಾಗ ಇಷ್ಟೇ ಇಲ್ಲ, ಇವಾಗ ನೀನು ಹುಟ್ಟಿದ ಸಣ್ಣ ಮಗು, ಇವಾಗ ನಿನಗೆ ನಿಜವಾದ ಶೋಧನೆ ಬರೋದು. ಅದಾಗಿ ಇವತ್ತಿಗೆ 1 ತಿಂಗಳಾಗಿದೆ. ನಾನು ಬಂದೆ, ನಾನು ಹೇಳ್ದೆ ಅವ್ರ ಜೊತೆನೇ ಇರ್ತೀನಿ, ನಾನು ಕಲಿತೀನಿ, ದೇವರ ವಾಕ್ಯ ನನಗೆ ಕಲಿಬೇಕು, ಆಸೆ ಬೇಕು. ಅದೇನು ಅವತ್ತು ನನಗೆ ಆ ಯೇಸ್ವಾಮಿ ಪ್ರೀತಿ ಸಿಕ್ತಲ್ಲ, ಆ ಪ್ರೀತಿ ನನಗೆ ಇನ್ನೂ ಬೇಕು, ನನಗೆ ಅರ್ಥ ಆಗಬೇಕು. ನಾನು ಏನು 2 ವರ್ಷ ದೇವ್ರು ಇಲ್ಲ ಅಂತ ರಿಸರ್ಚ್ ಮಾಡಿದ್ನೋ ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿ ನನಗೆ ದೇವರು ಇದ್ದಾರೆ ಅನ್ನೋ ಏನು ವಿಶ್ವಾಸ ಕೊಟ್ಟಿದ್ದಾರೆ, ಫೀಲ್ ಮಾಡಿಸಿದ್ರು. ಅದಾದಮೇಲೆ ನಾನು ಸೆಲ್ಫಿಶ್ ಆಗಬಾರ್ದು, ಯಾಕಂದರೆ ನನಗೆ ದೇವರು ಹೊಸ ಜೀವನ ಕೊಟ್ಟಿದ್ದಾರೆ, ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿ ನನಗೆ ಹೊಸ ಜೀವ ಕೊಟ್ಟಿದ್ದಾರೆ. ಅದನ್ನು ನಾನು ಬೇರೆಯವರಿಗೆ ಫೀಲ್ ಮಾಡಿಸ್ಬೇಕು. ಇವಾಗ ನನ್ನನ್ನು ಮಾತ್ರ ತೊಗೊಂಡು ಹೋಗ್ತಾರೆ ಮೇಲೆ, ನನಗೆ ಸ್ಯಾಲ್ವೇಷನ್ ಸಿಕ್ತು, ನಾನು ರಿಬೋರ್ನ್ ಆಗಿದ್ದೀನಿ. ಬಟ್ ನನ್ನ ಮನೆಯವರು, ನನ್ನ ಅಕ್ಕಪಕ್ಕ ಇರೋರು, ನನ್ನ ಜೊತೆ ಇದ್ದವರು, ಅವ್ರನ್ನ ನಾನು ನರ್ಕಲ್ಲಿ ನೋಡಬೇಕಲ್ಲ, ಆ ಆಸೆ ನನಗಿತ್ತು. ಅವ್ರನ್ನೂ ಚೇಂಜ್ ಮಾಡಬೇಕು, ಎಲ್ಲರನ್ನ ತರಬೇಕು, ಎಲ್ಲರನ್ನ ಹಿಡಿಬೇಕು, ಆ ಆಸೆ ನನ್ನಲ್ಲಿ ಬಂತು. ಅವ್ರು ನನಗೆ ಈ ಮಿನಿಸ್ಟ್ರಲ್ಲಿ ಹಾಕಿದರು. ಇಷ್ಟು ರಿಟ್ರೀಟ್ ಅಟೆಂಡ್ ಮಾಡಿದ್ದೀನಿ, ಬಟ್ ಕರೆಕ್ಟಾಗಿ ಇದೇ ಮಿನಿಸ್ಟ್ರಿಗೆ ಹಾಕಿದರು. ಈ ಮಿನಿಸ್ಟ್ರಲ್ಲಿ ಅವ್ರ ಜೊತೆ ಇದ್ದೀನಿ, 1 ತಿಂಗಳಾಯಿತು. ಶೋಧನೆ ಎಷ್ಟು ಬರುತ್ತಂದರೆ, ತುಂಬ ಯಾವ ಗುಂಡೆಯಲ್ಲಿ ಬಿದ್ದಿದ್ನೋ ಅದೇ ಶೋಧನೆ ಮತ್ತೆ ಬರುತ್ತೆ. ನಾವು ತಿಳ್ಕೊಬೋದು ದೇವರು ನಮಗೆ ವರ ಕೊಡ್ತಾರೆ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಅವ್ರು ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ನನಗೆ ಏನು ಶೋಧನೆ ಬಂತು ಅದನ್ನೆಲ್ಲ ನಾನು ಟೆಸ್ಟ್ ಅಂತಲೇ ತೊಗೊಂಡೆ. ಎಷ್ಟು ಬಂತು, ನೆನ್ನೆ ನನ್ನ ಗಾಡಿ ಆಕ್ಸಿಡೆಂಟ್ ಆಯಿತು, ನಾನು ಸಿಟ್ಟು ಮಾಡ್ಕೊಂಡಿಲ್ಲ, ನಾನು ಹಂಗೆ ಬಂದೆ, ನಾನು ಟೆನ್ಷನ್ನೇ ಮಾಡ್ಕೊಂಡಿಲ್ಲ. ಅವ್ರು ನನಗೆ ಟೆಸ್ಟ್ ಮಾಡ್ತಾಯಿದ್ದಾರೆ. ಕೆಲವೊಂದು ಸಲ ಅವ್ರದ್ದು ಪ್ರೆಸೆನ್ಸ್ ಫೀಲ್ ಆಗುತ್ತೆ, ಕೆಲವೊಂದು ಸಲ ಅವ್ರು ಇದ್ದಂಗೆ ಆಗುತ್ತೆ, ಕೆಲವೊಂದು ಸಲ ಇಲ್ದಿದ್ದಂಗೆ ಆಗುತ್ತೆ. ಆ ಇಲ್ಲ ಟೈಮಲ್ಲಿ ಅಯ್ಯೋ ದೇವ್ರು ಇಲ್ವಾ ಅಂತ ನಾನು ನಂಬಲ್ಲ. ಅವ್ರು ಇದ್ದಾರೆ, ಅವ್ರು ಬರ್ತಾರೆ, ಅವ್ರು ಮತ್ತೆ ಅಲ್ಲೇ ಇರ್ತಾರೆ. ಮೇ ಬಿ ನನ್ನ ವಿಶ್ವಾಸ ಸಾಕಾಗಲ್ಲ, ನಾನು ವಿಶ್ವಾಸದಲ್ಲಿ ಬೆಳಿಬೇಕು. ಅದಾದಮೇಲೆ ನನಗೆ ವಾಕ್ಯ, ಇವಾಗ ನಾನು ಬೈಬಲ್ ಸ್ಟಡಿ ಮಾಡ್ತಾಯಿದ್ದೀನಿ, ನಾನು ಅವ್ರ ಜೊತೆನೇ ಇದ್ದೀನಿ, ಅವ್ರದ್ದೇ ಫ್ಯಾಮಿಲಿಯಲ್ಲಿ ಇದ್ದೀನಿ, ಬೈಬಲ್ ಸ್ಟಡಿ ಮಾಡ್ತಾಯಿದ್ದೀನಿ. ಎಲ್ಲಿ ಪ್ರೇಯರ್ ಹೋಗ್ತಾರೆ ಅಲ್ಲಿಗೆ ನಾನು ರೆಡಿ. ಅದನ್ನು ರಾತ್ರಿ ಆಗಲಿ ಬೆಳಿಗ್ಗೆ ಅವ್ರು ಸೇವೆ ಮಾಡೋಕ್ಕೆ ರೆಡಿ. ಶೋಧನೆ ಬಂದಾಗ ಪವಿತ್ರಾತ್ಮರು ಅದು ಯಾವ ಥರ ಮೈಂಡ್ ಕಂಟ್ರೋಲ್ ಮಾಡ್ತಾರಂದರೆ, ಮೊದಲು ಶೋಧನೆ ಬಂದಾಗ ಹಿಂಗೆ ಬೀಳ್ತಿದ್ದವನು ಶೋಧನೆ ಮರೆ ನಡ್ಕೊಂಡೇ ಹೋಗ್ತೀನಿ, ಅಷ್ಟು ಸ್ಟ್ರಾಂಗ್ ಮೈಂಡ್ ಕೊಟ್ಟಿದ್ದಾರೆ. ಕೆಲವೊಂದ್ಸಲಿ ತಲೆಯಲ್ಲಿ ಫಿಲಮ್ ಹಾಡೆಲ್ಲ ಬರುತ್ತೆ, ಹಾಡು ಹುಚ್ಚಿತ್ತಲ್ಲ, ಫಿಲಮ್ ಹಾಡೆಲ್ಲ ಬರುತ್ತೆ. ಆ ಫಿಲಮ್ ಹಾಡು ಮ್ಯೂಸಿಕ್ ಸ್ಟಾರ್ಟ್ ಆದಂಗೆ ಅದು ಗೀತೆಯಾಗಿ ಚೇಂಜ್ ಆಗುತ್ತೆ, ಅದಾಗೆ ಚೇಂಜ್ ಆಗುತ್ತೆ. ಅದೆಲ್ಲ ನಾನು ಎಕ್ಸೆಪ್ಟ್ ಮಾಡ್ತೀನಿ. ನಾನು ಅಯ್ಯೋ ಇದು ದೇವರೇ ಮಾಡ್ತಿರೋದು, ಅದೆಲ್ಲ ದೇವರೇ ಮಾಡ್ತಿರೋದು, ಅವರೇ ಮಾಡ್ತಿರೋದು, ಒಂದೇ ಇರೋದು. ಸೊ ನನಗಾಗಿದೆ ಅಂದರೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅದಾಗುತ್ತೆ. ಎಲ್ಲರೂ ದೇವ್ರ ಮಕ್ಕಳೇ. ನನಗಾಗಿದೆ ಅಂದರೆ ಒಬ್ಬೊಬ್ರಿಗೂ ಆಗುತ್ತೆ. ಏನು ಮಾಡಬೇಕು, ಅದನ್ನು ನಂಬಬೇಕು, ಎಕ್ಸೆಪ್ಟ್ ಮಾಡಬೇಕು, ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಅದಾದಮೇಲೆ ಬೈಬಲ್ ಓದಬೇಕು, ದೇವರ ವಾಕ್ಯ ಅನ್ನೋದು ನಮಗೆ ಕೊಟ್ಟಿರೋ ದೇವರ ಲವ್ ಲೆಟರ್. ಅದನ್ನು ಲವ್ ಲೆಟರ್ ಅಂತ ಓದಿದ್ರೆ ಅದು ಇಲ್ಲಿ ಚುಚ್ಚುತ್ತೆ. ಅವ್ರು ಸತ್ತಿದ್ದು ಯಾಕಂತ ಗೊತ್ತಾರ ಇಲ್ಲಿ ನಾನು ಎಷ್ಟು ಹತ್ತಿದ್ದೀನಿ ಅಂದರೆ, ಅವ್ರು 24 ವರ್ಷದಿಂದ ಅವ್ರು ಸತ್ತಿದ್ದು ಕೇಳ್ಕೊಂಡೇ ಬಂದಿದ್ದೀನಿ. ದೇವ್ರು ಸತ್ರು, ಯೇಸ್ವಾಮಿ ಸತ್ರು. ಅವತ್ತು ಆ ಎನ್ಕೌಂಟರ್ ಆದಾಗ, ಸತ್ತಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆದಾಗ ನಾನು ಎಷ್ಟು ಹತ್ತಿದ್ದೀನಿ ಇವಾಗಲೂ ಬೇಜಾರಾಗುತ್ತೆ. ಹೆಂಗೆ ಹೊಡೆದಿದ್ದಾರೆ ಅವರಿಗಲ್ಲಿ, ಶಿಲುಬೆಯಲ್ಲಿ ಹೊಡಿತಾ ಇದ್ದಾರೆ, ನಾನಿಲ್ಲಿ ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಕುಡ್ಕೊಂಡಿರ್ತಾಯಿದ್ದೀನಿ. ಆ ಫೀಲ್ ಬಂದಾಗ ತುಂಬ ಬೇಜಾರಾಗುತ್ತೆ. ಬಟ್ ಅವ್ರು ಅಷ್ಟೇ ಪ್ರೀತಿ ಕೊಡ್ತಾರೆ, ಅದು ಎಲ್ಲರಿಗೂ ಕೊಡ್ತಾರೆ. ನಂಬಿ ಟೆನ್ಷನ್ ದೂರ ಹಾಕಿ, ಅವ್ರು ಹೇಳಿದ್ದಾರೆ, ನಿನ್ನ ಭಾರವನ್ನು ನನ್ನ ಮೇಲೆ ಹಾಕಿ ನನ್ನ ಜೊತೆ ನಡಿ, ಅಷ್ಟೇ ಹೇಳಿರೋದು, ನಡಿ. ಆಮೇಲೆ ಅವ್ರು ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ನೀನು 1 ಹೆಜ್ಜೆ ಇಡು, ಅವ್ರು ನಿನ್ನ ಜೊತೆ 10 ಹೆಜ್ಜೆ ಇಡ್ತಾರೆ, ಅಷ್ಟೇ ಮಾಡಬೇಕು. ಸೊ ನಂಬಿ ಅವ್ರ ಮೇಲೆ ನಿಮ್ಮ ಎಲ್ಲ ಭಾರ ಹಾಕಿ, ಟೆನ್ಷನ್ ಬೇಡ. ನಾವು 2 ಯೋಚನೆ ಮಾಡಿದ್ರೆ ಮುಗೀತು, ಅಲ್ಲೇ ಗುಂಡಿಗೆ ಬೀಳೋದು. 2 ಯೋಚನೆ ಬರಬಾರ್ದು, ಯಾವತ್ತೂ ಬರ್ಬೋದು. ಒಂದೇ ಯೋಚನೆ, ದೇವರು ಮುಂದೆ ನೋಡೋದು, ಹೋಗೋದು. ಅದು ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಸೇವೆ, ಅವ್ರ ವಾಕ್ಯದಿಂದ ತುಂಬಿ ಜೀವಂತವಾಗಿರಬೇಕು. ದೇವ್ರ ಸೇವೆ ಮಾಡಬೇಕು, ಎಲ್ಲರೂ ಒಟ್ಟಿಗೆ. ನಾವು ಸೆಲ್ಫಿಶ್ ಆಗಬಾರ್ದು. ನಾನು ಉಳಿದಿದ್ದೀನಂದರೆ ನಾನು ಎಲ್ಲರನ್ನ ಉಳಿಸ್ಬೇಕು, ನನ್ನ ಮರನ್ನ ಉಳಿಸ್ಬೇಕು, ಎಲ್ಲರನ್ನ ಸ್ವರ್ಗಕ್ಕೆ ತೊಗೊಂಡೋಗಿ ಅವ್ರ ಜೊತೆ ಅಲ್ಲಿ ಎಂಜಾಯ್ ಮಾಡಬೇಕು. ಸೊ ಪ್ರೇಯರ್ ಮಾಡಿ, ಬೈಬಲ್ ಓದಿ, ಆರಾಧನೆ ಮಾಡಿ, ಕೂತ್ಕೊಂಡ್ಬಿಟ್ಟು ಪ್ರೇಯರ್ ಮಾಡಿ ಅಷ್ಟೇ. ಅವ್ರ ಹತ್ರ ಮಾತಾಡಿ. ಪ್ರೇಯರ್ ಅಂದರೆ ನನಗೆ ಅದು ಬೇಕು ಇದು ಬೇಕಂದಲ್ಲ, ಅವ್ರಿಗೆ ಗೊತ್ತಿದೆ ಏನು ಬೇಕಂತ. ಜಸ್ಟ್ ಅವ್ರ ಹತ್ರ ಕೇಳಿ, ಮಾತಾಡಿ. ಅವ್ರು ಒಂದಿನ ಮಾತಾಡ್ತಾರೆ. ಆ ಮಾತಾಡಿದಾಗ ಮೈಯೆಲ್ಲ ಅಲ್ಲಾಡುತ್ತೆ. ಸೊ ಥ್ಯಾಂಕ್ ಯು, ಪ್ರೈಸ್ ದ ಲಾರ್ಡ್. ನೆವಿಲ್ ಅಂತ.